ದೇವರಟ್ಟಿ ಕುಟುಂಬವನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತಲೇ ನಾವು ಅಲ್ಲಿಂದ ಅಂದರೆ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಹಾಗಾಗಿನೇ ಇದೇ ಹಳ್ಳಿಯ ವಾತಾವರಣದಲ್ಲೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೂಡ. ಸೊ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರೋಣ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನೀವು ಗಂಡ ಹೆಂಡ್ತಿರು ಮಾತಾಡಿದ್ದೀರಾ. ಸೊ ಆ ವಿಚಾರವಾಗಿ ಸೊ ತಂದೆಯ ಒಂದು ಒಡನಾಟವನ್ನು ಅಮಿತ್ ಅವರೇ ನೋಡಿಕೊಂಡೇ ಬೆಳೆದಿದ್ದೀರಾ ನೀವು ಸಾಕಷ್ಟು ವಿಚಾರಗಳನ್ನ. ಸೊ ರಾಜಕೀಯವಾಗಿ ಕೂಡ ಅವ್ರನ್ನ ನೋಡಿದ್ದೀರಾ, ಸಾಹಿತ್ಯವಕವಾಗೂ ನೋಡಿದ್ದೀರಾ. ನಿಮಗೂ ಕೂಡ ಹಾಡೆಲ್ಲ ಹೇಳ್ತಾ ಇರ್ತಾರ ನೀವು ಕೇಳಿದಾಗ? ಇಲ್ಲ, ಹಾಡೆಲ್ಲ ಏನಿಲ್ಲ, ಅವ್ರು ನೋಡಿಕೊಂಡೆ ನಾವು ರಾಜಕಾರಣಕ್ಕೆ ಬಂದಿದ್ದು. ಓಕೆ. ಸೊ ನೀವು ರಾಜಕೀಯಕ್ಕೆ ಯಾವಾಗ ಎಂಟ್ರಿ ಆದ್ರಿ, ಇವಾಗ ಯಾವ ಒಂದು ಹಂತದಲ್ಲಿ ಇದ್ದೀರಾ? ನಾನು ಕಳೆದ 10-15 ವರ್ಷದಿಂದನೂ ಸಕ್ರಿಯವಾಗಿದ್ದೀನಿ. 2 ಸರಿ ಮೈಸೂರು ಮತ್ತು ಚಾಮರಾಜನಗರ MDCC ಬ್ಯಾಂಕ್ನ ನಿರ್ದೇಶಕನಾಗಿದ್ದೀನಿ. ಆಮೇಲೆ ನಮ್ಮ ಊರಿನಲ್ಲಿ ಗೆಳಗೆಕೆರೆ ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಕಳೆದ 13 ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ. ಕಳೆದ 8 ವರ್ಷಗಳ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಈಗ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀನಿ. ಇನ್ನೂ ಯಾವುದು ಚುನಾವಣೆಗಳು ಬಂದಿಲ್ಲ. ಈಗ MDCC ಬ್ಯಾಂಕ್ ಚುನಾವಣೆ ಬರೋ ಹಂತದಲ್ಲಿದೆ, ಅದಕ್ಕೆ ರೆಡಿ ಆಗ್ತದೆ. ಸೊ ಮುಂದುವರೆದಂತೆ ರಾಜಕೀಯವಾಗಿ ನೀವು ಯಾವ ಹಂತಕ್ಕೆ ಹೋಗಬೇಕು, ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಪ್ಪಾಜಿ ಯಾವ ಥರ ಸಜೆಷನ್ಸ್ಗಳನ್ನ ಕೊಡ್ತಾ ಇರ್ತಾರೆ? ರಾಜಕಾರಣ ನಡೆಯೋದು ಜನ ಮತ್ತು ಜನಾರ್ದನ ಆಶೀರ್ವಾದದಿಂದ ಅಷ್ಟೇ. ತಂದೆಯವರು ಯಾವತ್ತೂ ಹೇಳೋದು ನೋಡಿ, ಇದು RTC ಅಲ್ಲ, ರಾಜಕಾರಣ ಅನ್ನೋದು RTC ಅಲ್ಲ. ನಮ್ಮ ತಂದೆ ನಂತರ ನನಗೆ, ನನ್ನ ನಂತರ ನೀನು ಬರುವಂಥದ್ದು. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರದ್ದು. ಜನದ ಜೊತೆ ಸದಾ ಜೊತೆಗಿರಿ. ಯೋಜನೆಗಳೆಲ್ಲ ಏನಿದ್ವೋ, ಯಶಸ್ವಿನಿ ಇರ್ಬೋದು, ಹಾಗೆಯೇ ಬಿಸಿ ಊಟದ ಯೋಜನೆ ಇರ್ಬೋದು, ಸ್ತ್ರೀ ಶಕ್ತಿ ಇರ್ಬೋದು, ಇದೆಲ್ಲದ್ರ ಹಿಂದೆನೂ ಅವರ ಶ್ರಮ ಇತ್ತು. ಅವೆಲ್ಲವೂ ಈಗ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಜನ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇರ್ತಾರೆ ಈ ವಿಚಾರವಾಗಿ. ಅವಾಗ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ? ನಮ್ಮ ಫಾದರು ಮಿನಿಸ್ಟರ್ ಆದಾಗ ನಾವೆಲ್ಲ ಚಿಕ್ಕವರು, ಅವ್ರು ಮಾಡಿದಾಗ ಅದೊಂಥರ ಅದು ಹೆಮ್ಮೆ. ಇವಾಗ ನಾವು ಕೇಳ್ಕೊಂಡು ಹೇಳ್ತೀವಿ, ನಮ್ಮ ಅಪ್ಪ ಇದು ಮಾಡಿದ್ರು ಕಣ, ಇದು ಮಾಡಿದ್ರು ಅಂತ. ಬಟ್ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ ಗೊತ್ತಿಲ್ಲ. ಬಟ್ ನಾನು ರಾಜಕಾರಣಿ ಅಲ್ಲ, ನಾನು ಪಕ್ಕ ಅಗ್ರಿಕಲ್ಚರಿಸ್ಟು. ಬಿಸ್ನೆಸ್ಸು ಇವಾಗೇನೋ ಅಲ್ಪ ಸ್ವಲ್ಪ ಮಾಡ್ಕೊಯ್ತಾ ಇದ್ದೀನಿ ಅಷ್ಟೇ. ನಾನು ಅಗ್ರಿಕಲ್ಚರಿಸ್ಟು, ಏನೋ ಜೀವನ ಮಾಡ್ಕೊಯ್ತಾ ಇದ್ವಿ, ನಮ್ಮ ಲೈಫ್ ಹೋಯ್ತಾ ಇದೆ ಅಷ್ಟೇ. ಸೊ ಅರ್ಪಿತಾ ಅವರೇ, ಇಷ್ಟು ಈಗಾಗಲೇ MLA ಆಗಿರ್ತಾರೆ ತಂದೆ ಮಾವನವರು, ನಿಮಗೆ ಒಂದು ಪ್ರಪೋಸಲ್ ಬರುತ್ತೆ ಅವ್ರ ಮನೆ ಕಡೆಯಿಂದ. ಅವಾಗ ಎಷ್ಟು ಖುಷಿ ಅನಿಸ್ತು ಈ ಪ್ರಪೋಸಲ್ ಬಂದಾಗ? ಸೊ ರಾಜಕೀಯವಾಗಿ ಬೆಳೆದಿರೋಂಥ ಮನೆಗೆ ಸೇರಬೇಕು ಅಂದಾಗ ಸ್ವಲ್ಪ ಭಯ ಕೂಡ ಇರುತ್ತೆ. ಸೊ ನಿಮ್ಗೆ ಆ ಆತಂಕ ಇತ್ತಾ? ಭಯ ಇತ್ತು ಫಸ್ಟು. ಆಮೇಲೆ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀವಿ. ಹೌದಾ? ಹೌದು. ನೀವು ಸ್ವಂತದವರೇನೇನಾ? ಹೌದು. ಓಕೆ. ಏನಾಗಬೇಕು ಸರ್ಗೆ? ನನ್ನ ತಂಗಿ ಮಗಳು. ನಾನು ಆ್ಯಕ್ಚುಲಿ ಶುರುವಿನಲ್ಲಿ ರಾಜಕೀಯದವ್ರು ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಮನೆಯವರೆಲ್ಲ ಹೇಳಿದ್ರು, ಹಾಗಾಗಿ ಒಪ್ಕೊಂಡು ಮದುವೆ. ಸೊ ಮಾವನವರ ಯಾವ ಗುಣ ಬಹಳ ಇಷ್ಟ ಆಗುತ್ತೆ ನಿಮಗೆ? ಡೌನ್ ಟು ಅರ್ತ್ ಇದ್ದಾರೆ. ಬಡವರೆಲ್ಲ ಬಂದರೆ ಪಕ್ಷ ಅದು ಇದು ನೋಡ್ದೇ ಹೆಲ್ಪ್ ಮಾಡ್ತಾರೆ. ಅದು ಒಂದು ನನಗೆ ತುಂಬ ಇಷ್ಟ ಕ್ವಾಲಿಟಿ. ಯಜಮಾನ್ರಿಗೆ ಹೇಳ್ತಿರ್ತೀರಾ ಮಾವನವರ ಈ ಗುಣನ ನೀವು ಕಲಿಬೇಕಿತ್ತು ಅಂತ? ಹೇಳಿದ್ದೀನಿ ಸುಮಾರು ಸಲ. ಹೇಳ್ತಿರ್ತೀರಾ? ಯಾರೇ ಬಂದರೂ ಸ್ಪಂದಿಸ್ಬೇಕು, ಜಾತಿ ಭೇದ ಇಲ್ದೇ ಆ ಥರ ಎಲ್ಲ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ಸುಮಾರು ಸಲ. ಸೊ ಹಿಂದುಮತಿ ಅವರೇ, ನೀವು ಈ ಕುಟುಂಬವನ್ನು ಜಾಯ್ನ್ ಆಗಿ ಎಷ್ಟು ವರ್ಷ ಆಯಿತು? ಸೊ ಇಲ್ಲಿಗೆ ಬಂದ ಮೇಲೆ ನೀವು ಎಷ್ಟು ಚೇಂಜಸ್ನ ಕಂಡುಕೊಂಡಿದ್ದೀರಾ ನಿಮ್ಮ ತಾಯಿ ಮನೆಗೂ ಇಲ್ಲಿಗೂ? ನಮ್ಮದು ಮದುವೆ ಆಗಿ 16 ಇಯರ್ಸ್ ಆಗಿದೆ. ಸೊ ತಾಯಿ ಮನೆಗೂ ಇಲ್ಲಿಗೂ ಅಲ್ಲೂ ನಾವು ಒಟ್ಟು ಕುಟುಂಬದಲ್ಲೇ ಬೆಳೆದಿರೋದು. ಇಲ್ಲಿ ಇನ್ನೂ ದೊಡ್ಡ ಕುಟುಂಬ. ಎಲ್ಲ ಏನೇ ಒಂದು ಪ್ರೋಗ್ರಾಮ್ ಆಗಲಿ, ಫಂಕ್ಷನ್ ಆಗಲಿ ಎಲ್ಲ ಜೊತೆಗೆ ಸೇರ್ಕೊಂಡು ಮಾಡ್ತೀವಿ. ಅದು ತುಂಬ ಖುಷಿ ಇದೆ. ಮೇಯ್ನಾಗಿ ನಮ್ಮ ಅತ್ತೆ ಮಾವನ ಕೆಳಗಡೆ ಎಲ್ಲ ಅವ್ರು ಹೇಳಿದ್ದೆ ಫೈನಲ್. ಅವ್ರು ಏನು ಹೇಳ್ತಾರೆ ಅದು ಇಲ್ಲಿವರೆಗೂ ನಡೀತಾ ಇದೆ. ನಿಮ್ಗೆಲ್ಲರಿಗೂ ಮೊಮ್ಮಕ್ಕಳಿಗೆ ತಾತ ಫೇವ್ರೇಟಾ ಅಜ್ಜಿ ಫೇವ್ರೇಟಾ? ಅವ್ರ ಕಡೆ ಕೈ ತೋರಿಸಿ. ತಾತ ಏನಕ್ಕೆ ಫೇವ್ರೇಟಪ್ಪ ನಿಮಗೆ? ತಾತನ ಜೊತೆ ಸುಮಾರು ಮೆಮೊರೀಸ್ ಇದೆ. 2022 ನಾವು ಯುರೋಪ್ ಟ್ರಿಪ್ ಹೋಗಿ ಬಂದಿದ್ವಿ. ಸೊ ಅದು ಮೆಮೊರೀಸ್ ತುಂಬ ಇದೆ. ಸೊ ಅದಕ್ಕೆ ತಾತ ಫೇವ್ರೇಟ್. ಸೊ ತಾತ ತುಂಬ ಸ್ಟ್ರಿಕ್ಟಾ ಅಜ್ಜಿ ತುಂಬ ಸ್ಟ್ರಿಕ್ಟಾ? ಇಬ್ಬರೂ ಇಲ್ಲ. ಅಜ್ಜಿ ತುಂಬ ಸ್ಟ್ರಿಕ್ಟ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅಜ್ಜಿ ಅಂದರೆ ಕೆಲಸ ಮಾಡೋ ವಿಚಾರದಲ್ಲಿ, ಡಿಸಿಪ್ಲಿನ್ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟ್ ಮತ್ತು ತುಂಬ ಪಂಚುವಲ್ ಅಜ್ಜಿ. ಇದೇ ಟೈಮ್ಗೆ ಇದೇ ಆಗಬೇಕು ಅಂತ. ಸೊ ಆ ಥರ ತುಂಬ ಸ್ಟ್ರಿಕ್ಟ್. ನಿಮ್ಗೆ ಏನಾದ್ರು ಖರ್ಚಿಗೆ ದುಡ್ಡು ಬೇಕು ಅಂತ ಅಂದರೆ ಅಜ್ಜಿನ ಕೇಳ್ತೀರಾ ತಾತನ ಕೇಳ್ತೀರಾ? ಅಜ್ಜಿ.
ಅಜ್ಜಿ ಖರ್ಚಿಗೆ ಕಾಸು ಕೊಡ್ತಾರೆ. ಹಾಂ ಕೊಡ್ತಾರೆ. ಸೊ ಯಾವ್ದೇ ಎಷ್ಟು ಕೊಡ್ತಾರೆ, ಎಷ್ಟು ಇಸ್ಕೊಂಡಿದ್ದೀರಾ, ಏನೇನಕ್ಕೆಲ್ಲ? ಏನಂದರೆ ಇವಾಗ ಒಂದು ಶೂ ಬೇಕು ಅಂದ್ಕೊಳ್ಳಿ, ಅದನ್ನ ಅಪ್ಪ ಅಮ್ಮನ ಹತ್ರ ಕೇಳ್ಬೋದು. ಬಟ್ ಏನಂದರೆ ಇವಾಗ ತಿನ್ನೋಕ್ಕೆ ಲೈಕ್ ಆ ಥರ ಚಿಕ್ಕ ಚಿಕ್ಕ ಐಟಮ್ನ ಅಜ್ಜಿ ಹತ್ರ ಕೇಳ್ಬೋದು. ಆ ಥರ ಕೊಟ್ಟಿದ್ದಾರೆ ತುಂಬ ಸಲ, ಕೇಳಿದಾಗೆಲ್ಲನೂ ಕೊಡ್ತಾರೆ. ತಾತ ಕೊಟ್ಟಿರ್ತಾರೆ ಜಾಸ್ತಿ ದುಡ್ಡನ್ನ, ಬಟ್ ಅಜ್ಜಿದು GST ತುಂಬ ಇದೆ. ಹೌದಾ? GST ತುಂಬ ಕಟ್ ಮಾಡಿ ಅವರು ಸ್ಪ್ಲಿಟ್ ಅಪ್ ಮಾಡ್ತಾರೆ ಅವರು ಮಾಡಿ ಆಮೇಲೆ ನಿಮ್ಗೆಲ್ಲ ಕೊಡ್ತಾರೆ. ಅರೆ ಪಾಪ ತಾತ ಇಂಡಿವಿಜುವಲ್ ಆಗಿ ಕೊಟ್ಟಿರ್ತಾರೆ, ಬಟ್ ಅಜ್ಜಿ ಏನ್ ಮಾಡ್ತಾರೆ ಅಂತ ಒಬ್ರು ಕೊಟ್ಟಿರೋದನ್ನ ಅದನ್ನ ಸ್ಪ್ಲಿಟ್ ಮಾಡ್ಬಿಡ್ತಾರೆ. ಓ ಹಾಗೆ. GST ಜಾಸ್ತಿ ಅವ್ರದ್ದು. ಸೊ ನನ್ನ ನೆಕ್ಸ್ಟ್ ಕ್ವಶನ್ನು, ಅಜ್ಜಿ ತಾತನ ಇಬ್ಬರಲ್ಲಿ ಯಾರು ತುಂಬ ಜಿಪ್ಪುಂಡ್ರು ಅಂತ ಅನ್ಸುತ್ತೆ ನಿಮಗೆ? ಮೇ ಬಿ ಅಜ್ಜಿ ಅನ್ಕೊತೀನಿ, ಯಾಕಂದರೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರಲ್ಲ, ಸೊ ಹಂಗಾಗಿ ಅಜ್ಜಿ ಅಂತ ಅಂದ್ಕೊಂಡಿದ್ದೀನಿ. ಹೌದು. ಸೊ ನಿಮಗೆಲ್ಲ ಏನಾದ್ರು ತಿನ್ನೋದೇನಾದ್ರು ಬೇಕು ಅಂತ ಅಂದರೆ ಯಾರು ನಿಮ್ಮ ಜೊತೆನಲ್ಲಿ ಕಂಪ್ನಿ ಕೊಡ್ತಾರೆ? ಅಜ್ಜಿನೇ. ಯಾವ ಥರದ್ದು ತಿಂಡಿಗಳೆಲ್ಲ ಮಾಡ್ಕೊಡ್ತಾರೆ ನಿಮಗೆ? ಹೋಮ್ ಮೇಡ್ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರ ಕೈಯಲ್ಲಿ. ತುಂಬ ಇಷ್ಟಪಡ್ತೀವಿ ನಾವೆಲ್ಲ ಅವ್ರ ಕೈಯಲ್ಲಿ ತಿನ್ನಬೇಕು ಅಂದರೆ, ಆಸೆ ಆಗುತ್ತೆ ನಮಗೆ. ಸೊ ಯಾವ ಥರದ ಫುಡ್ಗಳನ್ನೆಲ್ಲ ಅಜ್ಜಿ ಮಾಡ್ಕೊಡ್ತಿರ್ತಾರೆ ನಿಮಗೆ? ಕಜಾಯ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ನಾನ್ ವೆಜ್ ಕೈಮಾ ಸೂಪರ್ ಆಗಿ ಮಾಡ್ತಾರೆ. ನೀವೆಲ್ಲ ಚಿಕ್ಕವರಾಗಿದ್ದಾಗಲಿಂದ ಹಿಡಿದು ನಿಮ್ಮ ಜೊತೆ ಜಾಸ್ತಿ ಆಟ ಆಡಿರೋದು ಯಾರು, ಅಜ್ಜಿನ ತಾತನ? ಓಕೆ, ಯಾವ ಥರ ಆಟಗಳನ್ನ ಆಡಿದ್ದಾರೆ? ತಾತನೂ ಆಡಿದ್ದಾರೆ, ಕ್ರಿಕೆಟ್ ಎಲ್ಲ ಆಡಿದ್ರು ಲಾಕ್ಡೌನ್ ಟೈಮಲ್ಲೆಲ್ಲ ನಮ್ಮ ಜೊತೆ. ಓ ನೈಸ್. ಆಮೇಲೆ ಅಜ್ಜಿನೂ ಆಟ ಆಡ್ತಿರ್ತಾರೆ. ಹಾಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.